ಆಗಲೇ ತಿಳ್ಕೊಂಡವಲ್ಲ, ಅದೇ ರೀತಿ ಮಕ್ಕಳಿಗೆ ಹೆಸರಿಡುವ ನಕ್ಷತ್ರ, ವಾರ, ಯೋಗ, ಕರ್ಣ ಮತ್ತು ತಿಥಿಗಳು. ನಕ್ಷತ್ರ ಅಂದರೆ ಹೆಸರಿಡಲು ಬೇಗ ಇರತಕ್ಕಂತಹ ಶುಭ ನಕ್ಷತ್ರಗಳು ಯಾವುವು? ಶುಭ ನಕ್ಷತ್ರಗಳು ಮೃಗಶಿರ, ಚಿತ್ತ, ಅನುರಾಧ, ರೇವತಿ, ಪುನರಸು, ಚಿತ್ತ, ಪುಷ್ಯ, ಅಶ್ವಿನಿ, ಹಸ್ತ, ರೋಹಿಣಿ, ಉತ್ತರಾಷಾಢ, ಉತ್ತರ ಭಾದ್ರಪದ ಈ ನಕ್ಷತ್ರಗಳು ಇರಬೇಕು ಎಂದು ಹೆಸರಿಡುವುದು. 25 ದಿನಕ್ಕೆ ಹೆಸರಿಟ್ಟಾಗ ಅಥವಾ 23 ದಿನಕ್ಕೆ ನಾವು ಸಮದಿನದಲ್ಲಿ ಗಂಡು ಮಕ್ಕಳಿಗೆ ಹೆಸರಿಡುವಾಗ ಅಥವಾ ಹೆಣ್ಣು ಮಕ್ಕಳಿಗೆ ಹೆಸರಿಡುವಾಗ, ಗಂಡು ಮಕ್ಕಳಿಗೆ ಸಮದಿನ, ಹೆಣ್ಣು ಮಕ್ಕಳಿಗೆ ಬೆಸದಿನ ಅಂತ ನೋಡಿದ್ವಲ್ವ, ಅದೇ ರೀತಿ ಅವತ್ತಿನ ದಿವಸ ಈ ನಕ್ಷತ್ರಗಳು ಇರಬೇಕು. ಶುಭ ನಕ್ಷತ್ರಗಳು ಹೆಸರಿಡಲು ಬರ್ತಕ್ಕಂತಹ ಶುಭ ನಕ್ಷತ್ರಗಳಿವು. ನಂತರ ಶುಭವಾರಗಳು ರವಿವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರಗಳು ಹೆಸರಿಡಲು ಶುಭದಾಯಕವಿರುತ್ತದೆ. ಈ ಸೋಮವಾರ ಬ್ರಾಕೆಟಲ್ಲಿ ಬರೆದಿದ್ದ ಕಾರಣ ಅಂದರೆ ಇದು ಸೋಮವಾರ ಆಪ್ಷನ್ ಅಷ್ಟೇ. ಮೂಲ ಹೆಸರಿಡಲು ಬರ್ತಕ್ಕಂತಹ ಶುಭವಾರಗಳೆಂದರೆ ರವಿವಾರ, ಬುಧವಾರ, ಗುರುವಾರ, ಶುಕ್ರವಾರ. ಅನಿವಾರ್ಯ ಸಂದರ್ಭದಲ್ಲಿ ಸೋಮವಾರ ಮಾತ್ರ ಇಡಬಹುದು. ಈ ಶುಭವಾರಗಳಲ್ಲಿ ಮುತ್ತೈದೆಯರಿಂದ ಹೆಸರಿಡುವುದು ಉತ್ತಮ. ನಕ್ಷತ್ರಗಳು ನೋಡಿರಿ, ವಾರಗಳು ನೋಡಿದ್ರು ಮತ್ತು ಶುಭ ಯೋಗಗಳು. ಶುಭ ಯೋಗಗಳೆಂದರೆ ಯಾವುವು? ಸಿದ್ಧಿಯೋಗ, ಶುಭಯೋಗ, ಶುಕ್ಲಯೋಗ, ಬ್ರಹ್ಮಯೋಗ, ಶಿವಯೋಗ ಮತ್ತು ಸಾಧ್ಯ ಯೋಗ. ಸಿದ್ಧಿಯೋಗ, ಶುಭಯೋಗ, ಶುಕ್ಲಯೋಗ, ಬ್ರಹ್ಮಯೋಗ, ಶಿವಯೋಗ, ಸಾಧ್ಯಯೋಗ. ಮತ್ತು ಇದು ಶುಭಯೋಗಗಳು ಪ್ರೀತಿ ಯೋಗ, ಆಯುಷ್ಮಾನ್ ಯೋಗ, ಸೌಭಾಗ್ಯ ಯೋಗ, ಶೋಭನ ಯೋಗ, ಸುಕರ್ಮ, ಧೃತಿ, ಶುಭ, ಶುಕ್ಲ, ಐಂದ್ರ ಮತ್ತು ಬ್ರಹ್ಮ ಯೋಗಗಳು. ಇವು ಶುಭದಾಯಕಗಳು. ಕರ್ಣ ಇಲ್ಲಿ ಕಾನ್ಸೆಪ್ಟ್ ನೋಡಿದ್ವಲ್ಲ, ಕರ್ಣ ಇರದಿದ್ದರೂ ಶುಭ ಇದ್ದರೂ, ಶುಭ ಇರದಿದ್ದರೂ ನಡೆಯುತ್ತದೆ. ಆದರೆ ಕರ್ಣದ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣ ಸವಿಸ್ತಾರವಾಗಿ ತಿಳಿಸಿಕೊಡ್ತೇನೆ. ಅದು ಹೆಸರಿಡಲು ಕರ್ಣಗಳು ಶುಭ ಇದ್ದರೂ ನಡೆಯುತ್ತದೆ. ಆದ್ದರಿಂದ ಎರಡು ಕಡೆ ನಾನು ಇಲ್ಲಿ ಯೋಗಗಳನ್ನು ಮಾತ್ರ ಬರೆದಿದ್ದೇನೆ. ಈ ಶುಭ ಯೋಗಗಳು ಹೆಸರಿಡಲು ಶುಭದಾಯಕವಾಗಿರುತ್ತದೆ. ಯಾವುವು? ಸಿದ್ಧಿ, ಶುಭ, ಶುಕ್ಲ, ಬ್ರಹ್ಮ, ಶಿವ, ಸಾಧ್ಯ ಯೋಗ. ಪ್ರೀತಿ, ಆಯುಷ್ಮಾನ್, ಸೌಭಾಗ್ಯ, ಶೋಭನ, ಸುಕರ್ಮ, ಧೃತಿ, ಶುಭ, ಶುಕ್ಲ, ಐಂದ್ರ ಮತ್ತು ಬ್ರಹ್ಮ ಯೋಗಗಳು. ಈ ಯೋಗಗಳು ಹೆಸರಿಡಲು ಬರುತ್ತವೆ. ಅಂದರೆ ಅಲ್ಲಿಗೆ ನಾವು 25 ದಿನಕ್ಕೆ ಹೆಣ್ಣು ಮಗುವಿನ ಹೆಸರಿಟ್ಟಾಗ ಈ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ ಇರಬೇಕು, ಈ ವಾರದಲ್ಲಿ ಒಂದು ಶುಭವಾರ ಇರಬೇಕು, ಈ ಯೋಗಗಳಲ್ಲಿ ಒಂದು ಶುಭ ಯೋಗ ಇರಬೇಕು ಮತ್ತು ಈ ತಿಥಿಗಳಲ್ಲಿ ಒಂದು ತಿಥಿ ಇದ್ದರೆ ನಮಗೆ ಹೆಸರಿಡಲು ಶುಭದಾಯಕವಿರುತ್ತದೆ. ಆದರೂ ಕೂಡ ಈ ಇಷ್ಟು ನಕ್ಷತ್ರ, ವಾರ, ಯೋಗ ಮತ್ತು ತಿಥಿಗಳಲ್ಲಿ ಯಾವುದಾದರೂ 3 ಆದರೂ ಶುಭವಿರಬೇಕು. ವಾರ ಮತ್ತು ನಕ್ಷತ್ರ, ವಾರ ಮತ್ತು ಯೋಗ, ತಿಥಿ ಈ 4ರಲ್ಲಿ ಯಾವುದೇ 3 ಅಥವಾ 3 ಶುಭವಿದ್ದರೆ, ಒಂದು ಶುಭವಿಲ್ಲದಿದ್ದರೂ ನಡೆಯುತ್ತದೆ ಹೆಸರಿಡಲು. ಆಮೇಲೆ ಇಲ್ಲಿ ಕೆಲವು ಗ್ರಂಥಗಳ ಪ್ರಕಾರ ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಶತಧಾರ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರದಲ್ಲೂ ಹೆಸರಿಡಬಹುದು. ಕೆಲವು ಜ್ಯೋತಿಷ್ಯ ವೇದಾಂತ ಗ್ರಂಥಗಳ ಪ್ರಕಾರ ಈ ನಕ್ಷತ್ರಗಳಲ್ಲಿಯೂ ಯಾವುವು ಶ್ರವಣ, ಧನಿಷ್ಠ, ಶತಧಾರ, ಸ್ವಾತಿ ನಕ್ಷತ್ರದಲ್ಲೂ ಹೆಸರಿಡಬಹುದು. ಆದರೆ ಮುಖ್ಯವಾಗಿ ಬರ್ತಕ್ಕಂಥ ನಮಗೆ ಬೇಕಾಗಿರುವ ನಕ್ಷತ್ರಗಳು ಈ ನಕ್ಷತ್ರಗಳು. ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಫೋನಿನಲ್ಲಿ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡು ಇನ್ನೊಂದ್ಸಲ ಈ ವಿಡಿಯೋನ ನೋಡ್ಕೊಳ್ಳಿ, ಕ್ಲಿಯರ್ ಆಗಿ ಅರ್ಥ ಆಗುತ್ತದೆ. ಆಮೇಲೆ ಈ ವಿಡಿಯೋ ಕಲಿಯುವವರಿಗೆ ಮಾತ್ರ ಅಷ್ಟೇ ಅಲ್ಲ, ಕಲಿಯಲು ಬೇಕಾಗಿರ್ತಕ್ಕಂಥ ವಿಡಿಯೋ ಅಲ್ಲ. ಇದು ಸಮಸ್ತ ಜನರು, ಎಲ್ಲ ಜನರು ಕಲಿಯಬಹುದು. ಇದು ಅವರಿಗೆ ಈ ವಿಡಿಯೋ ಅನ್ನುವುದು ಸೀಮಿತ ಎಲ್ಲ, ಕಲಿಯುವವರಿಗೆ ಮಾತ್ರ ಅಲ್ಲ. ಇದನ್ನು ಎಲ್ಲರೂ ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಮತ್ತು ನಿಮ್ಮ ಏನಾದರೂ ಡೌಟ್ ಇದ್ದರೆ, ಕ್ಲಿಯರಿಟಿ ಇದ್ದರೆ, ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ನೀವು ನಮಗೆ ಡೈರೆಕ್ಟಾಗಿ ಕಾಮೆಂಟ್ಸ್ ಮಾಡಬಹುದು. ಅದನ್ನು ನಾವು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಇನ್ನೊಂದ್ಸಲ ಕ್ಲಿಯರ್ ಮಾಡಿಲ್ಲ
ಮಕ್ಕಳಿಗೆ ಹೆಸರಿಡುವ ನಕ್ಷತ್ರ, ವಾರ, ಯೋಗ, ಕರ್ಣ ಮತ್ತು ತಿಥಿಗಳು. ಶುಭ ನಕ್ಷತ್ರಗಳು ಹೆಸರಲ್ಲಿ ಬೇಕಾಗಿರ್ತಕ್ಕಂಥ ನಮಗೆ ಯಾವ ಹೆಸರಿರುತ್ತದೆಯೋ ಆ ದಿವಸ ಈ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ ಇರಬೇಕು, ಈ ವಾರದಲ್ಲಿ ಒಂದು ವಾರ ಇರಬೇಕು, ಈ ಯೋಗಗಳಲ್ಲಿ ಒಂದು ಯೋಗ ಇರಬೇಕು ಮತ್ತು ಇಷ್ಟು ತಿಥಿಗಳಲ್ಲಿ ಈ ತಿಥಿಗಳು ಇರಲೇಬೇಕು. ಅಂದರೆ ಆ ಒಂದು ಹೆಸರಿಡುವ ಶುಭ ದಿವಸ ನಮಗೆ ದೊರೆತಂತಾಗುತ್ತದೆ. ಆ ದಿವಸ ಶುಭವಾಗಿರುತ್ತದೆ ಮತ್ತು ಮುಂದೆ ಮಕ್ಕಳಿಗೂ ಕೂಡ ಭವಿಷ್ಯತ್ತಿನಲ್ಲಿ ಶುಭದಾಯಕವಾಗಿರುತ್ತದೆ. ಯಾವುದೇ ಒಂದು ಅಶುಭ ನಕ್ಷತ್ರ, ಅಶುಭಗಳಂತಹ ಶನಿವಾರ ಮತ್ತು ಮಂಗಳವಾರಗಳಿರಬಾರದು, ಮತ್ತು ಅಶುಭ ಯೋಗಗಳು ಇರಬಾರದು, ಮತ್ತು ಅಶುಭ ತಿಥಿಗಳು ಇರಬಾರದು. ಈ ತಿಥಿಗಳು ಇಲ್ಲದೇ ಇರುವ ಪಕ್ಷದಲ್ಲಿ ಮಾತ್ರ ನಾವು ಹೆಸರಿಡಲು ಶುಭದಾಯಕವಾಗಿರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಯಾವ ಹೆಸರು ಮಕ್ಕಳಿಗೆ ಎಷ್ಟು ದಿನದಲ್ಲಿ ಹೆಸರಿಡಬೇಕು, ಗಂಡು ಮಕ್ಕಳಿಗೆ ಎಷ್ಟು ದಿನ, ಹೆಣ್ಣು ಮಕ್ಕಳಿಗೆ ಎಷ್ಟು ದಿನಗಳು, ಮತ್ತು ಯಾವ ಮಾಸಗಳಲ್ಲಿ ಇರಬೇಕು, ಆಮೇಲೆ ಯಾವ ಯಾವ ನಕ್ಷತ್ರ ಯೋಗ ಕರ್ಣಗಳಲ್ಲಿ ಹೆಸರಿಡಬೇಕೆಂದು ನೋಡಿದ್ದೀವಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ನಮಗೆ ಕಮೆಂಟ್ಸ್ ಮಾಡಿ. ನಿಮ್ಮ ಸಮಸ್ಯೆಗಳಿಗೆ ನಾವು ಪರಿಹರಿಸಲು ಸಿದ್ಧರಿದ್ದೇವೆ. ಯಾವುದು ಬರೀ ಕಲಿಯುವವರಿಗೆ ಮಾತ್ರ ಅಲ್ಲ, ಎಲ್ಲ ಸಮಸ್ತ ಜನರು ಇದನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಈ ವಿಡಿಯೋವನ್ನು